ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೀಡ್ಸನ್ನು ಉಪಯೋಗಿಸಿ ಯಾವ ಥರ ಕುಚ್ಚು ಕಟ್ಟೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಈ ಕುಚ್ಚು ಯಾವ ಥರ ಇದೆ ಅಂದರೆ ಗ್ರ್ಯಾಂಡಾಗಿ ಮದುವೆ ಸೀರೆಗೂ ಕಟ್ಕೋಬೋದು, ಹಾಗೆಯೇ ಫ್ಯಾನ್ಸಿ ಸೀರೆಗೂ ಕಟ್ಕೋಬೋದು. ನೋಡಿ ಯಾವ ಥರ ಕಟ್ಟೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ಈ ಥರ ಬೀಡ್ಗಳನ್ನು ಯೂಸ್ ಮಾಡಿದ್ದೀನಿ ನಾನು, ರೌಂಡ್ ಬೀಡ್ಗಳನ್ನು. ಈ ವರ್ಕ್ಗೆ ರೌಂಡ್ ಬೀಡೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಸ್ಟಾರ್ಟಿಂಗಲ್ಲಿ 2 ಬೀಡನ್ನು ಹಾಕಿದ್ದೀನಿ, ನೆಕ್ಸ್ಟ್ 3, ಆಮೇಲೆ 4, ಮತ್ತು 3 ಮತ್ತು 2 ಆ ಥರ ಹಾಕಿ ಕುಚ್ಚುಗಳನ್ನು ಕಟ್ಟಿ ಈ ಥರ ರೆಡಿ ಮಾಡಿದ್ದೀನಿ. ನೋಡಿ ಈ ಥರ ರೆಡಿ ನಾನು ಆಲ್ರೆಡಿ ಮೊದಲು ಮಾಡಿದ್ದೀನಿ ಒಂದು ಅರ್ಧ. ಈಗ ನೆಕ್ಸ್ಟ್ ತೋರಿಸ್ತೀನಿ. ಮೊದಲಿಗೆ ನೀಡ್ಲಿಗೆ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ, ಕಾಟನ್ ದಾರ ತಗೊಂಡಿದ್ದೀನಿ. ಅದನ್ನು ನಾಟ್ ಹಾಕ್ಕೊಂಡು ಒಂದು ಸೆಟ್ ಆದಮೇಲೆ ಮತ್ತೆ ಒಂದು ಹೆಬ್ಬೆರಳಿನ ಗಾತ್ರ ಅಥವಾ 1 ಇಂಚ್ ನೀವು ಬಿಡ್ಬೋದು. ಆ ಥರ ಸೈಜ್ ಬಿಟ್ಟಾದಮೇಲೆ ನಾನು ಸೀರೆಗೆ ನೀಡ್ಲಿಂದ ಹಿಂದ್ಗಡೆಯಿಂದ ನೀಡಲನ್ನ ಚುಚ್ಕೋತಾ ಇದ್ದೀನಿ. ಈ ಥರ ಚುಚ್ಚಿ ಎಳೆದಾದ್ಮೇಲೆ ಆ ನಾಟಲ್ಲಿ ಕೂತ್ಕೊಳ್ಳುತ್ತೆ ನೋಡಿ, ಹಿಂದ್ಗಡೆ ನಾಟು ಬರುತ್ತೆ. ಅದು ಸೀರೆ ತೆಳು ಇರೋದ್ರಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಇದೆ. ಈಗ 2 ರೌಂಡ್ ಬೀಡ್ಗಳನ್ನು ತಗೋತೀನಿ. ಎರಡು ರೌಂಡ್ ಬೀಡ್ಗಳನ್ನು ತಗೊಂಡು ಆ ನೀಡ್ಲಲ್ಲಿ ಹಾಕಿ ಈಗ ರೆಡಿ ಮಾಡ್ಕೊಂಡಿರೋ ಕುಚ್ಚನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ರೆಡಿ ಇರೋ ಕುಚ್ಚಿಗೆ ಈ ಥರ ಸೇರಿಸ್ಕೊಂಡು ಅದು ಮಧ್ಯಕ್ಕೆ ಬರಬೇಕು, ಆ ಥರ ಮಾಡ್ಕೋತೀನಿ. ನೋಡಿ ಅದೇ ಬೀಡ್ಗೆ ಮತ್ತೆ ತಿರ್ಗಾ ನೀಡಲಿಂದ ಸೂಜಿ ಹಾಕಿ ಈ ಕಡೆಯಿಂದ ದಾರ ಎಳ್ಕೊತೀನಿ. ನೋಡಿ ಕುಚ್ಚಿನ ಮಧ್ಯದಲ್ಲಿ ಕುಚ್ಚು ಮಧ್ಯಕ್ಕೆ ಬರಬೇಕು, ಆ ಥರ ದಾರನ ಎಳ್ಕೊಂಡು ಇವಾಗ ಸೀರೆಗೆ ಆ ನೀಡಲನ್ನ ಹಾಕಿ ಈ ಕಡೆಯಿಂದ ಎಳ್ಕೊತೀನಿ. ಈ ಥರ ಎಳಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಈ ಎಳೆದಾದ್ಮೇಲೆ ಇಲ್ಲಿ ಸೀರೆ ಹಿಂದ್ಗಡೆ ಏನಿರುತ್ತೆ ನೋಡಿ, ಅಲ್ಲಿ ನಾಟ್ ಹಾಕ್ಕೋಬೇಕು 1-2 ಸಲ. ನೋಡಿ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸರ್ತಿ ನಾಟ್ ಹಾಕ್ಕೋತೀನಿ. ಆ ನಾಟ್ ಏನಿದೆಯಲ್ಲ ಸ್ವಲ್ಪ ಟೈಟಾಗಿ ಎಳಿಬೇಕು, ಇಲ್ಲದೆ ಹೋದರೆ ಅದು ಬಿಚ್ಕೊಂಡ್ಬಿಟ್ರೆ ಆ ಸೀರೆ ಕುಚ್ಚು ಹಾಳಾಗ್ಬಿಡುತ್ತೆ. ಹಾಗಾಗಿ ಗಟ್ಟಿಯಾಗಿ ಎಳಿಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಲೈನು ಒಂದು ಅರ್ಧ ಇಂಚ್ ಬಿಟ್ಟು ನಾನು ಸೀರೆ ಜಿಗ್ಜಾಗ್ ಏನು ಮಾಡಿರ್ತೀವಿ ನೋಡಿ, ಆ ಜಿಗ್ಜಾಗಲ್ಲೇ ಚುಚ್ಕೋತಾ ಇದ್ದೀನಿ. ಯಾಕಂದರೆ ಸೀರೆ ತುಂಬ ತೆಳು ಇದೆ. ದಪ್ಪ ಇತ್ತಂದರೆ ಸೀರೆಗೆ ಚುಚ್ಕೋಬೋದು. ಇದು ತುಂಬ ಸೀರೆ ತೆಳು ಇರೋದ್ರಿಂದ ನಾನು ಜಿಗ್ಜಾಗ್ ಏನು ಮಾಡಿರ್ತೀವಿ ನೋಡಿ, ಅಲ್ಲಿ ಚುಚ್ಕೊಂಡು 3 ಬೀಡ್ ಹಾಕ್ಕೊಂಡು ಒಂದು ರೆಡಿ ಇರೋ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಆ ಥ್ರೆಡ್ನ ಆ 3 ಬೀಡಿಂದ ಈಚೆ ಕಡೆಯಿಂದ ಹೊರಗಡೆ ತೆಗಿತಾ ಇದ್ದೀನಿ. ಆ ಕುಚ್ಚನ್ನು ಸೆಂಟ್ರಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ ಅದನ್ನು ಹಿಂದ್ಗಡೆಯಿಂದ ಸೂಜಿನ ಹೊರಗಡೆ ಎಳೆದು ಈ ಥರ. ಇವಾಗ ಅದು ಒಂದು ಸ್ಟೆಪ್ ಕೆಳಗಡೆ ಕಾಣಿಸುತ್ತೆ, ಒಂದು ಬೀಡ್ ಹೆಚ್ಚಾಗಿರೋದ್ರಿಂದ ಇದು ಸ್ಟೆಪ್ ಬೈ ಸ್ಟೆಪ್ ಥರ ಕಾಣಿಸುತ್ತೆ. ಹಾಗೆಯೇ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ವರ್ಕ್ನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ ಮತ್ತೆ ಇವಾಗ ಅರ್ಧ ಇಂಚಿಗೆ ಮತ್ತೆ ನೀಡಲನ್ನು ಹಾಕಿ ಎಳ್ಕೊತಾ ಇದ್ದೀನಿ. ಮತ್ತು ಇವಾಗ 4 ಬೀಡನ್ನು ಹಾಕೋತೀನಿ. ನಾಲ್ಕು ಬೀಡ್ ಹಾಕ್ಕೊಂಡು ರೆಡಿ ಇರೋ ಕುಚ್ಚನ್ನು ಸೇರಿಸಿ ಮತ್ತು ಕೊನೆ ಬೀಡಿಂದ
ಮೊದಲನೇ ಬೀಡಿನವರೆಗೂ ನೀಡಲ್ ಹಾಕಿ ಹೊರಗಡೆಯಿಂದ ದಾರ ತೆಗೆದು ಮತ್ತು ಸೀರೆಗೆ ಅದನ್ನು ಚುಚ್ಚಿಬಿಟ್ಟು ನೋಡಿ. ಇವಾಗ ಮತ್ತೆ 1ರಿಂದ 2 ಸಲ ನಾಟ್ ಹಾಕೋತೀನಿ. ಫ್ರೆಂಡ್ಸ್, ನಾನು ಸುಮಾರು ಈ ಥರದ ಕುಚ್ಚುಗಳನ್ನು ಬಿಟ್ಟಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಈಗ ಮತ್ತೆ ನೆಕ್ಸ್ಟ್ 3 ಹಾಕೋತೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ 4 ಆಯ್ತಲ್ಲ, ಈಗ ಮತ್ತೆ ಕಡಿಮೆ ಮಾಡ್ತಾ ಬರ್ತೀನಿ ಬೀಡ್ಸ್ಗಳನ್ನು. ನೀವು ಕುಚ್ಚುಗಳನ್ನು ಅಲ್ಲೇ ಕಟ್ಕೋಬೋದು ಅಂತ ಅನ್ನಿಸ್ಬೋದು, ಆದರೆ ಅದು ಅಷ್ಟೊಂದು ಸರಿ ಅನಿಸಲ್ಲ. ಹಾಗಾಗಿ ಅಲ್ಲೂ ಕಟ್ಕೋಬೋದು, ಆದರೆ ಈ ಥರ ಮಾಡೋದ್ರಿಂದ ಫಾಸ್ಟಾಗೂ ಆಗುತ್ತೆ ವರ್ಕು. ಹಾಗಾಗಿ ನಾನು ಮೊದಲೇ ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೆ. ರೆಡಿ ಮಾಡಿಕೊಂಡು ಈ ಥರ ಬೀಡ್ಗಳನ್ನು ಪೋಣಿಸ್ಕೊಳ್ಳೋವಾಗ ಇದು ನೀಡಲಲ್ಲಿ ಕುಚ್ಚನ್ನು ಪೋಣಿಸ್ಕೊಂಡು ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಇದು ಒಂದೇ ಅಳತೆಗೆ ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಆ ಟೈಮಲ್ಲಿ ಹೆಚ್ಚು ಕಡಿಮೆ ಬರೋದಿಲ್ಲ, ಒಂದೇ ಈಕ್ವಲಾಗಿ ಕುಚ್ಚುಗಳು ಬರುತ್ತೆ. ಈಗ ಕೊನೆಯದಾಗಿ 2 ಬೀಡ್ಗಳನ್ನು ಹಾಕೋತೀನಿ. ನಿಮಗೆ ಡಿಸ್ಟೆನ್ಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕೇಲಿಂದ ಮಾರ್ಕ್ ಮಾಡ್ಕೋಬೋದು. ಸೇಮ್ ಇದೇ ಮೆಥಡಲ್ಲಿ ನೀವು ಬೀಡ್ಸ್ ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ನನಗೆ ಇದೇ ಬೀಡ್ಸ್ ಇಷ್ಟ ಆಯಿತು, ಹಾಗಾಗಿ ನಾನು ಈ ಬೀಡ್ಸಿಂದನೇ ಮಾಡ್ಕೊಂಡಿದ್ದೀನಿ. ಇದನ್ನು 1 ಅವರ್ ಅಥವಾ 2 ಅವರ್ಸಲ್ಲೇ ಎಲ್ಲ ರೆಡಿ ಇತ್ತಂದರೆ ಕುಚ್ಚುಗಳು ನೀವು ಬೇಗ ಮುಗಿಸ್ಕೊಂಬಿಡ್ಬೋದು ಈ ವರ್ಕನ್ನ. ನೋಡಿ, ಈ ಥರ ಕಾಣಿಸುತ್ತೆ ಫೈನಲಾಗಿ. ಕೊನೆಯಲ್ಲಿ ದಾರ ಕಟ್ ಮಾಡುವಾಗ 2ರಿಂದ 3 ನಾಟ್ಗಳನ್ನು ಹಾಕಿ ದಾರನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ವಿತ್ ಕುಚ್ಚು ರೆಡಿ ಆಗಿಬಿಡುತ್ತೆ ಒಂದೇ ಸಾರ್ತಿಗೆ. ನೀವು ಕುಚ್ಚು ರೆಡಿ ಮಾಡ್ಕೊಂಡಿದ್ರೆ ಕಂಟಿನ್ಯೂಸ್ ಆಗಿ ರೆಡಿ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ಕುಚ್ಚು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ನಾನು ಹೊಸ ವಿಡಿಯೋಗಳನ್ನು ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ನೋಡಿ, ಈ ಥರ ಕಾಣಿಸ್ತಾ ಇದೆ ಈ ವರ್ಕ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.